ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಣಕೊಬ್ಬರಿ ಚಟ್ನಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಮತ್ತು ಟೇಸ್ಟಿ ಕೂಡ. ನೆನ್ನೆ ಸಂಕಷ್ಟಹರ ಚತುರ್ಥಿ ಇದ್ದಿದ್ದರಿಂದ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ನಾವು. ಅದಕ್ಕೋಸ್ಕರ ಒನ್ ಟೈಮ್ಗೆ ನಾನು ಈ ಥರ ಚಟ್ನಿ ಮಾಡ್ಕೊಂಡಿದ್ದೆ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಇವಾಗ ಒಂದು ಸ್ಟವ್ ಹಚ್ಕೊಂಡಿದ್ದೀನಿ. ಬಾಣಲೆ ಇಟ್ಕೊಂಡು ಬಾಣಲೆ ಸ್ವಲ್ಪ ಬಿಸಿ ಆದಮೇಲೆ ಇದು ಒಂದು 3 ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊತಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ಇದು ಸಿಮ್ಮಲ್ಲಿ ಇರಲಿ. ಮತ್ತು 1 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಮೆಂತ್ಯ ಹಾಕ್ಕೊತಿದ್ದೀನಿ. ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ಇದಕ್ಕೆ ಎಣ್ಣೆ ಹಾಕಬೇಕಿಲ್ಲ, ಡ್ರೈ ರೋಸ್ಟ್ ಮಾಡಬೇಕಿದು. ನೋಡಿ, ಇವಾಗ ಇದಾಗಿದೆ. ಇವಾಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಕೊಬ್ಬರಿ, ಇಲ್ಲಿ ಒಣ ಕೊಬ್ಬರಿ ಇದು ಒಂದು ಅರ್ಧದಿಂದ 3/4 ಬಟ್ಲಿದೆ. ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ನಾನು 2 ರಿಂದ 3 ಜನಕ್ಕೆ ಆಗುವಷ್ಟು ಆಗುತ್ತೆ ಒನ್ ಟೈಮ್ಗಷ್ಟೇ. ನೋಡಿ, ಇವಾಗ ಇದನ್ನು ಹಾಗೆ ಸ್ವಲ್ಪ ಬಿಸಿ ಆಗಬೇಕಿದು. ಬಿಸಿ ಆದರೆ ಸಾಕಾಗುತ್ತೆ, ಇದೇನು ಹುರಿಬೇಕಂತೇನಿಲ್ಲ. ಇವಾಗ ನೋಡಿ ಇದಾಗಿದೆ. ಇದು ಮುಟ್ಟು ನೋಡಿದ್ರೆ ನಮಗೆ ಉಗುರು ಬೆಚ್ಚದ ಆಗುತ್ತಲ್ಲ, ಆ ಥರ ಇದ್ದರೆ ಸಾಕಾಗತ್ತೆ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಇದು ಅನ್ನದ ಜೊತೆಗೆ ತುಂಬ ಚೆನ್ನಾಗಾಗತ್ತೆ. ಮನೆಯಲ್ಲಿ ತರಕಾರಿ ಎಲ್ಲ ಇರಲ್ಲ, ಆ ಟೈಮಲ್ಲಿ ಈ ಥರ ಮಾಡ್ಕೊಬೋದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ಹುಣಸೆಹಣ್ಣು, ನಾನಿಲ್ಲಿ ಒಂದು ಗೋಲಿ ಗಾತ್ರದ ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ಇದು ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ನೀರು ಹಾಕ್ಕೊಬೇಡಿ, ಇದು ಸ್ವಲ್ಪ ಗಟ್ಟಿಯಾಗಿದ್ರೇ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಿಸಿನೀರನ್ನ ಹಾಕ್ಕೊತಾ ಇದ್ದೀನಿ. ನೀವು ಬಿಸಿನೀರು ಯೂಸ್ ಮಾಡಿ. ಈ ಚಟ್ನಿನ ಫ್ರಿಜ್ಜಲ್ಲಿ ಇಡಬೇಕು ಅಂತೇನಿಲ್ಲ, ನೀವು ಹೊರಗಡೆನೇ ಇಡ್ಬೋದು ಒನ್ ಡೇ ಎಲ್ಲ. ತಣ್ಣೀರು ಹಾಕ್ಕೊಂಡ್ರೆ ಹಾಳಾಗ್ಬಿಡುತ್ತೆ, ಅದಕ್ಕೋಸ್ಕರ ಬಿಸಿ ನೀರನ್ನ ಹಾಕ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಕಲರ್ ಬಂದಿದೆ. ಇದು ನಾವು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ. ನೀವೇನಾದರೂ ಗುಂಟೂರು ಮೆಣಸಿನ್ಕಾಯಿ ಹಾಕಿದ್ರಂದರೆ ಕಲರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಇವಾಗ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಬೇಕು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತಿದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಇದಕ್ಕೆ ಸಾಸಿವೆ ಒಂದು 1/4 ಟೇಬಲ್ ಸ್ಪೂನ್ಗಿಂತ ಕಡಿಮೆ, ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕರಿಬೇವಿನ ಸೊಪ್ಪು 1 ಕಡ್ಡಿ. ನೀವೇನಾದರೂ ಈ ಹಿಂಗು ಯೂಸ್ ಮಾಡ್ತೀನಿ ಅನ್ನೋಂಗಿದ್ರೆ ಒಂದು 2 ಚಿಟಿಕೆಯಷ್ಟು ಹಿಂಗು ಹಾಕ್ಕೊಳ್ಳಿ. ಇಲ್ಲ, ನಮ್ಗೆ ಹಿಂಗೆ ಸ್ಮೆಲ್ ಕೆಲವ್ರಿಗೆ ಇಷ್ಟ ಆಗಲ್ಲ ಅನ್ನೋರು ಸ್ಕಿಪ್ ಮಾಡಿ. ನೋಡಿ, ಇವಾಗ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಇತ್ತಂದರೆ ನೀವು ರುಬ್ಬುವಾಗ ಒಂದು ಚಿಕ್ಕ ತುಂಡು ಬೆಲ್ಲನೂ ಹಾಕ್ಕೊಬೋದು. ನನಗೆ ಬೆಲ್ಲ ಇಷ್ಟ ಇಲ್ಲ ಇದಕ್ಕೆ ಚಟ್ನಿಗೆ, ಅದಕ್ಕೋಸ್ಕರ ನಾನು ಹಾಕ್ಕೊತಾ ಇಲ್ಲ. ಮತ್ತು ಮೆಣಸಿನ್ಕಾಯಿನೂ ಜಾಸ್ತಿ ಹಾಕ್ಕೋಬೇಡಿ, ಇದು ಖಾರ ಕಮ್ಮಿ ಇದ್ರೇ ಚೆನ್ನಾಗಿ ಅನಿಸುತ್ತೆ ಇದು. ಫ್ರೆಂಡ್ಸ್, ಇದು ದೇವಸ್ಥಾನದಲ್ಲೆಲ್ಲ ಚಟ್ನಿ ಕೊಡ್ತಾರಲ್ವ, ಆ ಥರನೇ ಇರುತ್ತೆ ಇದು. ಅಂದರೆ ಅಲ್ಲಿ ಸ್ವಲ್ಪ ಬೆಲ್ಲ ಹಾಕಿರ್ತಾರೆ ಅಷ್ಟೇ. ಫ್ರೆಂಡ್ಸ್, ನೀವು ಒಂದ್ಸಲ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತ ಹೇಳಿ. ಇದೇ ರೀತಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.